friends, welcome to V. Shiva Prasad Spoken English through Kannada. ಹಿಂದಿನ ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದು ಯಾವಾಗಾದರೂ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಆವಾಗ ಕೆಲವು ಚೇಂಜಸ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಬಂದು ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಬಂದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಬಂದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಸಿಂಪಲ್ ಪಾಸ್ಟನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ, ಮತ್ತು ಪಾಸ್ಟ್ ಪರ್ಫೆಕ್ಟ್ ಬಂದು ಪಾಸ್ಟ್ ಪರ್ಫೆಕ್ಟೇ ಇರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸೇ ಇರುತ್ತೆ. ಈ ವಾಕ್ಯಗಳನ್ನು ನಾನು ಬರೆದಿರೋ ವಾಕ್ಯಗಳನ್ನು ನಾವು ಚೇಂಜ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಕೆಲವು ಚೇಂಜಸ್ ಇರುತ್ತೆ. ಆ ಚೇಂಜಸ್ ಏನಂತ ನಾವು ಒಮ್ಮೆ ನೋಡ್ಕೊಳ್ಳೋಣ. ಆ ಟೇಬಲ್ ಬರೀತೀನಿ, ಆ ಚೇಂಜಸ್ ನೋಡೋಣ. Some changes while changing the direct to indirect speech. Direct, indirect. ಡೈರೆಕ್ಟ್ ಅಲ್ಲಿ ಐ ಇದ್ರೆ ಇಂಡೈರೆಕ್ಟ್ ಅಲ್ಲಿ ಅದು ಹಿ ಅಥವಾ ಶಿ ಆಗುತ್ತೆ. he or she remains or remains unchanged. we they ಆಗುತ್ತೆ or remains unchanged. you ಬಂದು he ಅಥವಾ she ಆಗಬಹುದು, ಅಥವಾ it ಆಗಬಹುದು, ಅಥವಾ ಐ ಆಗಬಹುದು, ಅಥವಾ ವಿ ಆಗಬಹುದು, ಅಥವಾ ದೇ ಆಗಬಹುದು, ಡಿಪೆಂಡಿಂಗ್ ಆನ್ ದ ಪರ್ಸನ್. ನೆಕ್ಸ್ಟ್ ಒಂದು ಹೂ, ಶಿ, ಇಟ್, ದೇ, no change. Today becomes that day. Yesterday becomes the previous day. Tonight becomes that night. Last week becomes the previous week. Next week becomes the following week. Ago becomes before. Now becomes then.
here becomes there, this becomes that, these becomes those, just becomes then. Okay friends, ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಾವು ಚೇಂಜ್ ಮಾಡಿದಾಗ ಕೆಲವು ಚೇಂಜಸ್ ಬರುತ್ತೆ. ಏನು ಆ ಚೇಂಜಸ್? ಐ ಬಂದು ಹಿ ಅಥವಾ ಶಿ ಆಗಿರುತ್ತೆ, ವಿ ಬಂದು ದೇ ಆಗಿರಬಹುದು, ಯು ಬಂದು ಹಿ ಅಥವಾ ಶಿ ಅಥವಾ ಇಟ್ ಅಥವಾ ಐ ಅಥವಾ ವಿ ಅಥವಾ ದೇ ಆದರೆ ಯಾವ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಹೂ ಆರ್ ಶಿ ಆರ್ ಇಟ್ ದೇ ಬಂದು ಚೇಂಜಸ್ ಇರೋದಿಲ್ಲ. ಟುಡೇ ಬಂದು ದಟ್ ಡೇ ಆಗುತ್ತೆ, ಯೆಸ್ಟರ್ಡೇ ಬಂದು ದ ಪ್ರೀವಿಯಸ್ ಡೇ ಆಗುತ್ತೆ, ಟು ನೈಟ್ ಬಂದು ದಟ್ ನೈಟ್ ಆಗುತ್ತೆ, ಲಾಸ್ಟ್ ವೀಕ್ ಬಂದು ದ ಪ್ರೀವಿಯಸ್ ವೀಕ್, ನೆಕ್ಸ್ಟ್ ವೀಕ್ ಬಂದು ದ ಫಾಲೋಯಿಂಗ್ ವೀಕ್. ಅಗೋ ಬಂದು ಅಗೋ ಬಂದು ಬಿಫೋರ್ ಆಗುತ್ತೆ, ನೌ ಬಂದು ದೆನ್ ಆಗುತ್ತೆ, ಹಿಯರ್ ಬಂದು ದೇರ್ ಆಗುತ್ತೆ, ದಿಸ್ ಬಂದು ದಟ್ ಆಗುತ್ತೆ, ದೀಸ್ ಬಂದು ದೋಸ್ ಆಗುತ್ತೆ, ಜಸ್ಟ್ ಬಂದು ದೆನ್ ಆಗುತ್ತೆ. ಸೊ ಇವು ನೀವು ನೋಟ್ ಮಾಡ್ಕೊಂಡಿದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಬಂದು ಈ ಸೆಂಟೆನ್ಸಸ್ನ ಹೇಗೆ ಚೇಂಜ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾವೀಗ ಸೆಂಟೆನ್ಸಸ್ ನಾವು ಚೇಂಜ್ ಮಾಡೋಣ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ. ಬಟ್ ಏನಾಗುತ್ತೆ ಅನ್ನೋದು ನಾವು ಇಲ್ಲಿ ನೋಡೋಣ. Number 1, she says, I am a doctor. She says, I am a doctor. Direct. Because the reporting verb present tense ನಲ್ಲಿ ಇರೋದ್ರಿಂದ reporting speech change ಆಗೋದಿಲ್ಲ. ಬರೀ ಪ್ರೊನೌನ್ ಮಾತ್ರ ಚೇಂಜ್ ಆಗುತ್ತೆ. ಹೇಗೆ? She says, ಈ ಕಾಮ ತೆಗೆದುಬಿಟ್ಟು ದಟ್ ಆಗ್ತೀವಿ. She says that, ಈ ಐ ಅನ್ನೋದು she. She is a doctor. ಸೊ ಇಲ್ಲಿ ಟೆನ್ಸ್ ಚೇಂಜ್ ಆಗೋದಿಲ್ಲ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಇಲ್ಲೂ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಸೊ ಇದು ಬಂದು ಇಂಡೈರೆಕ್ಟ್ ಸ್ಪೀಚ್. Next, the teacher says, comma, open inverted commas, I am punctual. ಟೀಚರ್ ಏನು ಅಂತಿದ್ದಾಳೆ? ನಾನು ಸರಿಯಾದ ಸಮಯಕ್ಕೆ ಬರ್ತೀನಿ, ಸರಿಯಾದ ಸಮಯಕ್ಕೆ ಹೋಗ್ತೀನಿ ಅಂತ. The teacher says. ಸೊ ಇಲ್ಲೂ ಸಹ ಸೇಸ್ ಅನ್ನೋದು ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇರೋದ್ರಿಂದ ರಿಪೋರ್ಟಿಂಗ್ ಸ್ಪೀಚು ಚೇಂಜ್ ಆಗೋದಿಲ್ಲ. ನೋ ಚೇಂಜ್. ಸೊ ಇದೇನಾಗುತ್ತೆ? ದ ಟೀಚರ್ ಸೇಸ್, ಈ ಕಾಮ ತೆಗೆದುಬಿಟ್ಟು ದಟ್ ಹಾಕ್ತೀವಿ. ದಟ್ ಆದಮೇಲೆ ದಟ್ ದ ಟೀಚರ್ ಯಾರಾದರೂ ಇರ್ಬೋದು, ಹಿ ಆದರೂ ಇರ್ಬೋದು, ಶಿ ಆದರೂ ಇರ್ಬೋದು. ದಟ್ ಶಿ ಈಸ್ ಪಂಕ್ಚುವಲ್. ಸೊ ಇಲ್ಲೂ ಸಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಲ್ಲೂ ಸ್ವಲ್ಪ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್,
The boy said, I go to school to learn. The boy said, I go to school. ಆ ಹುಡುಗ ಅಂತ ಇದ್ದಾನೆ, ನಾನು ಕಲಿಯೋದಕ್ಕೆ ಸ್ಕೂಲ್ಗೆ ಹೋಗ್ತೀನಿ. ಸೊ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ನಲ್ಲಿದ್ರೆ ಇಲ್ಲಿ ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ದ ಬಾಯ್ said that ಈ ಐ ಅನ್ನೋದು ಹಿ ಆಗುತ್ತೆ. ದಟ್ ಹಿ ಯಾಕೆ ಹಿ ಆಗುತ್ತೆ, ಇಲ್ಲಿ ಬಾಯ್ ಇರೋದ್ರಿಂದ. ಗೋ ಅನ್ನೋದು ಪಾಸ್ಟ್ ಟೆನ್ಸ್ಗೆ ಆಗುತ್ತೆ. ಹಿ ವೆಂಟ್ ಟು ಸ್ಕೂಲ್ ಟು ಲರ್ನ್. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ರೆ ಇಲ್ಲಿ ಸಿಂಪಲ್ ಪಾಸ್ಟ್ ಆಗುತ್ತೆ. The boy said that he went to school to learn. Fourth one. The Prime Minister said, it gives me great pleasure to be here this morning. ಸೊ ಪ್ರೈಮ್ ಮಿನಿಸ್ಟರ್ ಏನಂತ ಇದ್ದಾರೆ, ಇಲ್ಲಿ ಇರೋದು ನನಗೆ ತುಂಬಾ ಆನಂದ ಕೊಡುತ್ತೆ ಅಂತ. ಸೊ ಇಲ್ಲೂ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಈ ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಆಗುತ್ತೆ. ಹೇಗಾಗುತ್ತೆ, ದ ಪ್ರೈಮ್ ಮಿನಿಸ್ಟರ್ ಸೆಡ್ ಈ ಕಾಮಾ ತೆಗೆದುಬಿಟ್ಟು ದಟ್ ಹಾಕ್ತೀವಿ. ಇಟ್ ಗಿವ್ಸ್ ಮೀ ಗ್ರೇಟ್ ಪ್ಲೆಷರ್. ದಟ್ ಇಟ್ ಗೇವ್, ಈ ಮೀ ಅನ್ನೋದು ಹಿಮ್ ಆದ್ರೂ ಆಗ್ಬೋದು ಅಥವಾ ಹರ್ ಆದ್ರೂ ಆಗ್ಬೋದು. ದಟ್ ಇಟ್ ಗೇವ್ ಹಿಮ್ great pleasure to be here ಅನ್ನೋದು there ಆಗುತ್ತೆ. this morning ಬಂದು that morning ಆಗುತ್ತೆ. ಸೊ ಏನೇನು ಚೇಂಜಸ್ ಕಂಡುಹಿಡಿದ್ವಿ ಇಲ್ಲಿ ಮೀ ಬಂದು ಹಿಮ್ ಆಗೋಯ್ತು, ಇಲ್ಲಿ ಗಿವ್ಸ್ ಬಂದು ಗೇವ್ ಆಗೋಯ್ತು, ಆಮೇಲೆ ಇಲ್ಲಿ ಹಿಯರ್ ಬಂದು ದೇರ್ ಆಗೋಯ್ತು, ದಿಸ್ ಬಂದು ದಟ್ ಆಗೋಯ್ತು. ಸೊ ಇಲ್ಲಿ ಇಟ್ ಗಿವ್ಸ್ ಮೀ ಗ್ರೇಟ್ ಪ್ಲೆಷರ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಇದನ್ನ ಸಿಂಪಲ್ ಪಾಸ್ಟ್ ಗೆ ನಾವು ಚೇಂಜ್ ಮಾಡಿದ್ವಿ. ಇಟ್ ಗೇವ್ ಹಿಮ್ ಗ್ರೇಟ್ ಪ್ಲೆಷರ್ ಟು ಬಿ ದೇರ್ ದಟ್ ಮಾರ್ನಿಂಗ್. ಫಿಫ್ತ್ ಒನ್. They said, we did not make any mistakes. So illénide reporting verb past tense nallide. ಈ ರಿಪೋರ್ಟಿಂಗ್ ಸ್ಪೀಚ್ ಯಾವ ಟೆನ್ಸ್ ನಲ್ಲಿದೆ, ಪಾಸ್ಟ್ ಟೆನ್ಸ್ ನಲ್ಲಿದೆ. ಇಲ್ಲಿ ವಿ ಡಿಡ್ ನಾಟ್ ಅಂದ್ರೆ ಡಿಡ್ ನಾವು ಪಾಸ್ಟ್ ಟೆನ್ಸ್ಗೆ ಉಪಯೋಗಿಸೋದು. ಸೊ ಪಾಸ್ಟ್ ಟೆನ್ಸ್ ಇದ್ರೆ ಏನ್ ಮಾಡಬೇಕು, ನಾವು ಪಾಸ್ಟ್ ಪರ್ಫೆಕ್ಟ್ಗೆ ಅದನ್ನ ಚೇಂಜ್ ಮಾಡಬೇಕು. ದೇ ಸೆಡ್ ದಟ್, ಈ ವಿ ಅನ್ನೋದು ದೇ ಆಗೋದು. ದೇ ಡಿಡ್ ನಾಟ್ ಬಂದು ಹ್ಯಾಡ್ ನಾಟ್, ಮೇಕ್ ಬಂದು ಮೇಡ್, any mistakes. They said that they hadn't made any mistakes. So idu simple past inda
ಪಾಸ್ಟ್ ಪರ್ಫೆಕ್ಟ್ಗೆ ಬಂತು. ನೆಕ್ಸ್ಟ್ ನೋಡೋಣ. Mahesh, sixth one, Mahesh said, Kodanda cheats and he charges higher prices. ಸೊ ಇಲ್ಲಿ ಏನಾಗೋಯ್ತು, ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ನಲ್ಲಿದ್ರೆ ಇದು ಏನಾಗುತ್ತೆ, ಚೇಂಜ್ ಆಗುತ್ತೆ. ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಆಗುತ್ತೆ. ಈ ರಿಪೋರ್ಟಿಂಗ್ ಸ್ಪೀಚ್ ಯಾವ ಟೆನ್ಸ್ ನಲ್ಲಿದೆ, ಇಲ್ಲಿ ಕ್ರಿಯಾಪದಕ್ಕೆ ಎಸ್ ಸೇರಿಸಿದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದ್ರೆ ನಾವು ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಬದಲಾಯಿಸಬೇಕು. ಸೊ ಇಲ್ಲೇನು ಬರುತ್ತೆ, ಮಹೇಶ್ ಸೆಡ್, ಈ ಕಾಮನ್ ತೆಗೆದ್ಬಿಟ್ಟು ದಟ್ ಹಾಕಬೇಕು. ದಟ್ ಕೋದಂಡ, ಚೀಟ್ಸ್ ಬಂದು ಚೀಟೆಡ್ ಆಗುತ್ತೆ, ಚೀಟೆಡ್. ಆ್ಯಂಡ್ ಸೇಮ್ ಹಿ, ಚಾರ್ಜಸ್ ಬಂದು ಚಾರ್ಜ್ಡ್ ಆಗುತ್ತೆ, ಹೈಯರ್ ಪ್ರೈಸಸ್. Mahesh said that Kodanda cheated and he charged higher prices. Seventh one. Shekhar said, I do not know what made me say it. ಸೊ ಶೇಖರ್ ಏನಂತ ಇದ್ದಾನೆ, ನನ್ಗೆ ಗೊತ್ತಾಗಿಲ್ಲ ನಾನು ಅದನ್ನ ಏನಕ್ಕೆ ನಾನು ಹಾಗೆ ಮಾತಾಡಿದೆ ಅಂತ. ಸೊ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್. ಸೊ ಇದು ಡೂ ನಾಟ್ ಬಂದು ಸಿಂಪಲ್ ಪ್ರೆಸೆಂಟ್ ನಲ್ಲಿದೆ. ಸೊ ಅದನ್ನು ನಾವು ರಿಪೋರ್ಟಿಂಗ್ ಸ್ಪೀಚ್ ಚೇಂಜ್ ಮಾಡಬೇಕು. ಯಾವುದಕ್ಕೆ ಚೇಂಜ್ ಮಾಡಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಶೇಖರ್ ಸೆಡ್ that, I'm sorry, that ಈ ಐ ಬಂದು ಹಿ ಆಗುತ್ತೆ. that he did not know what made him say it. Shekhar said that he didn't know what made him say that or say it. Next, eighth one. I said to him, you have taken my purse. You have taken my purse. So ಇಲ್ಲೇನಾಗುತ್ತೆ ನೋಡೋಣ. ಸೊ ಇಲ್ಲಿ ಎಲ್ಲ ಒಬ್ಬ ವ್ಯಕ್ತಿನೇ ಮಾತಾಡ್ತಾ ಇರೋದು. ಇಲ್ಲಿ ಇಬ್ಬರಿಗೂ ಸಂಬಂಧ ಇದೆ, ಅಂದ್ರೆ ಇಬ್ಬರು ಸಂಭಾಷಣೆಯಲ್ಲಿದ್ದಾರೆ. ಐ ಸೆಡ್ ಟು ಹಿಮ್, ನಾನು ಅವನಿಗೆ ಹೇಳಿದ್ದು. ಐ ಸೆಡ್ ಟು ಹಿಮ್, ಐ ಟೋಲ್ಡ್ ಹಿಮ್. ಇಬ್ಬರು ಮಾತಾಡ್ತಿರುವಾಗ ಟೆಲ್ ಆಗೋದು ಟೋಲ್ಡ್. ಐ ಟೋಲ್ಡ್ ಹಿಮ್, ಕಾಮ ತೆಗೆದುಬಿಟ್ಟು ದಟ್. ಹಿಮ್ ಇರೋದ್ರಿಂದ ಇದು ಹೀ
had taken my purse. ಇದು ಯಾವ ಟೆನ್ಸ್ ನಲ್ಲಿದೆ? ರಿಪೋರ್ಟಿಂಗ್ ಸ್ಪೀಚ್. ಹ್ಯಾವ್ ಇದ್ರೆ ಏನಾಗುತ್ತೆ? ಹ್ಯಾವ್ ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. I told him that he had taken my purse. Had taken, have taken. Next. She said to me. ಇಲ್ಲೂ ಇಬ್ಬರು ಮಾತಾಡ್ತಾ ಇರೋದ್ರಿಂದ ಟೆಲ್ ಆಗುತ್ತೆ ಅಥವಾ ಟೋಲ್ಡ್ ಆಗುತ್ತೆ. You did not admit your mistakes. ಅವಳು ನನ್ಗಂದಲು ನೀನು ನಿನ್ನ ತಪ್ಪುಗಳನ್ನ ಒಪ್ಕೊಳ್ಳಲಿಲ್ಲ ಅಂತ. ಸೊ ಇಲ್ಲಿ said reporting verb past tense. She told me. ಇಬ್ಬರಿಗೂ ಸಂಭಾಷಣೆ ಇರೋದ್ರಿಂದ she told me that. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಚೇಂಜ್ ಆಗುತ್ತೆ. ಯಾವ ಟೆನ್ಸ್ಗೆ ಚೇಂಜ್ ಆಗುತ್ತೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ. She told me that I hadn't ಅಥವಾ had not admitted my mistakes. Okay, next one, 10th one. He said to me, what do you want? ಸೊ ಇಲ್ಲಿ ಏನಾಗ್ತಾ ಇದೆ? ಇಲ್ಲೂ ಇಬ್ರಿಗೂ ಸಂಭಾಷಣೆ ಬರ್ತಾ ಇದೆ, ಬಟ್ ಇಲ್ಲಿ ಟೋಲ್ಡ್ ಬರೋದಿಲ್ಲ. ಕೇಳ್ತಾ ಇದ್ದಾರೆ ನಿನ್ಗೇನು ಬೇಕು ಅಂತ. ಸೊ ಇಲ್ಲಿ he asked me what I want. ಈ ಕಾಮರ್ಸ್ ತೆಗೆದ್ಬಿಟ್ಟು what I wanted. ಓಕೆ, ಇಲ್ಲಿ asked me ಬರೋದ್ರಿಂದ ಈ ದಟ್ ಬಂದಿಲ್ಲ. ಈ ವಾಟ್ ಅನ್ನೋದು ವಾಟ್ ಐ ವಾಂಟೆಡ್. ವಾಟ್ ಡು ಯು ವಾಂಟ್ ಅನ್ನೋದು ಸಿಂಪಲ್ ಪ್ರೆಸೆಂಟ್. ಅದನ್ನು ಸಿಂಪಲ್ ಪ್ರೆಸೆಂಟ್ನ ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಿದಾಗ ವಾಟ್ ಐ ವಾಂಟೆಡ್, ಏನು ಬೇಕಾಗಿತ್ತು ಅಂತ ಕೇಳಿದ್ರು. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀವು ಒಂದು ನೆನಪಿಟ್ಕೋಬೇಕು, ರಿಪೋರ್ಟಿಂಗ್ ವರ್ಬ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಅಥವಾ ಫ್ಯೂಚರ್ ಟೆನ್ಸ್ನಲ್ಲಿದ್ದರೆ ಅಲ್ಲಿ ಚೇಂಜಸ್ ಆಗೋದಿಲ್ಲ. ಯಾವಾಗಾದರೂ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಆವಾಗ ಚೇಂಜಸ್ ಆಗುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀವು ಇದನ್ನು ಈಸಿಯಾಗಿ ಚೇಂಜ್ ಮಾಡ್ಬೋದು ಮತ್ತು ಎಕ್ಸಾಮ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು.